ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವ್ಲಾಗರ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ರೋಸ್ ಹೂವು ಗಿಡದ್ದು ಎಲ್ಲ ಪ್ಲ್ಯಾಂಟ್ ತೋರಿಸ್ತೀನಿ. ಒಂದು 2-3 ಪ್ಲ್ಯಾಂಟ್ದು ನೋಡಿ. ಇದು ಗುಲಾಬಿ ಹೂವು ಎಲ್ಲ ಇವಾಗ ಚಿಗುರಿಕ್ಕಿ ಅದರಲ್ಲಿ ಮೊಗ್ಗುಗಳಿದ್ದಾವೆ ನೋಡಿ. ಇದು ಆಲ್ರೆಡಿ 3 ಇತ್ತಲ್ವ, 4 ಇದ್ದು ಇದರಲ್ಲಿ 1 ಕಿತ್ಕೊಂಡೆ, ಅದು 3 ಇದ್ದಾವೆ. ಇವಾಗ ಹರಡಿದೆ, ಅದು 2 ಹರಡಿದೆ, ಇನ್ನು 1 ಇದೆ ಮೊಗ್ಗು. ಇದು ನೋಡಿ ಬೀನ್ಸು. ನಾನು ಹೇಳಿದ್ನಲ್ಲ, ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಇಲ್ಲಿ ತರಕಾರಿ ತರ್ತೀವಲ್ಲ, ಅದರಲ್ಲೇ ಇರೋ ಕಾಳನ್ನೇ ಹಾಕಿದ್ದೆ ನೋಡಿ. ಎಲ್ಲ ಬೀನ್ಸುಗಳು ಹೆಂಗೆ ಬಂದಿದೆ, ಒಂಥರ ನಾಟಿ ಬೀನ್ಸ್ ಅಂತಾರೆ ಇದಕ್ಕೆ. ಇದು ನೋಡಿ ಬದನೆಕಾಯಿ, ವೈಟ್ ಬದನೆಕಾಯಿ ಹೂವು ಬಿಟ್ಟು ಸ್ಟಾರ್ಟ್ ಆಗಿದೆ ಇನ್ನು ಇವಾಗ ನೋಡಿ. ಎಲ್ಲದರಲ್ಲೂ ಇದೆ ವೈಟ್ ಬದನೆಕಾಯಿ. ಇದು ಇನ್ನೂ 1-2 ಆ ಸೈಡು ದೊಡ್ಡ ಡೀಸಲ್ಲಿ ಇಕ್ಕಿದ್ವಿ. ಇದು ಅರಿಶಿನ ನೋಡಿ ಫ್ರೆಂಡ್ಸ್, ಅರಿಶಿನ ಗಿಡ ಹಿಂಗೆ ಬಂದಿದೆ ನೋಡಿ. ಅರಿಶಿನ ಗಿಡ ಕಾಣಿಸ್ತಿದೆಯಲ್ಲ, ಇದು ಜೋಳದ ಕಡ್ಡಿನೂ ಇದರಲ್ಲೂ ಒಂದೈತೆ. ಅದಲ್ದಿರ ಇರಿ ಗುಲಾಬಿ ಹೂವು ನೋಡಿ, 2 ಹೂವೂ ಹರಡಿದೆ. ಮುಡ್ಕೊಳ್ಳೋ ಸ್ಟೇಜ್ ಇದೆ, ಇಲ್ಲ ದೇವ್ರಿಗಾದ್ರೂ ಇಡ್ಬೋದು. ಇದು ನೋಡಿ ಡೈರಿ ಹೂವು, ಇಲ್ಲೊಂದಿದೆ, ಇಲ್ಲೊಂದಿದೆ ಮೊಗ್ಗು, ಇನ್ನು ಚಿಕ್ಕ, ಇನ್ನೂ ಹೂವು ಹರಡಿಲ್ಲ, ಬಿಟ್ಟಿಲ್ಲ ನೋಡಿ. ಇದು ಕಾಡು ಮೊಗ್ಗು ಅಂತಾರೆ, ಅದು ಕಾಡು ಮೊಗ್ಗು ಹೂವು ನೋಡಿ ಹೆಂಗಿದೆ. ವೈಟ್ ಹೂವು ಚೆನ್ನಾಗಿ ಹರಡಿದೆ. ಒಂದೊಂದೇ ಕೊಡೋದಕ್ಕೆ ನಾನು ಅದರಲ್ಲೇ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಬರೀ ರೋಜು ಹೂವು 1 ಕಿತ್ಕೊತೀನಿ. ಇದು ಸೂರ್ಯಕಾಂತಿ ಹೂವು, ಇಷ್ಟು ಗ್ರೋತ್ ಆಗಿದೆ. ಇದು ನೋಡಿ ಡ್ರ್ಯಾಗನ್ ಫ್ರೂಟ್ದು ಎಷ್ಟು ಉದ್ದ ಹೋಗಿದೆ. ಮೊನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.